ಮಂಗಳೂರಿನಲ್ಲಿ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಪ್ರಸಾದ್ ದತ್ತ ಅವರ ಏನು ರಾಮಸೇನೆ ಮುಖಂಡರು ಅವರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗೋಣ. ಏನು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅಂತ ನೋಡಿ. ಈ ವಿಚಾರದಲ್ಲಿ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡದ್ದು ಹೌದು, ಒಪ್ಕೊಳ್ತೀನಿ ನಾನು. ಯಾಕೆಂದರೆ ಹೇಳಿದರೆ ಅಲ್ಲಿ ವೇಷವೊಟ್ಟಿಗೆ ನಡೆದಾಗ ಯಾರೂ ಸಹಿಸಲ್ಲ. 16-15 ವರ್ಷದ ಹೆಣ್ಮಕ್ಳು ಇಟ್ಕೊಂಡು ವೇಷವೊಟ್ಟಿಗೆ ಮಾಡುವಾಗ ಯಾರಿಗೂ ಸಹಿಸೋಕ್ಕಾಗಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಮನೆಯ ಮಕ್ಕಳಿಗೆ ಆ ದಂಧೆಯಲ್ಲಿ ಏನಾದರೂ ಅವರನ್ನು ಬಳಸಿಕೊಂಡ್ರೆ, ಅಂದರೆ ನಿಮ್ಮ ಪ್ರಶ್ನೆಯವರಿಗೆ ಕೇಳ್ತಾ ಇಲ್ಲ, ಎಲ್ಲ ಸಮಾಜದ ಮುಂದೆ ಕೇಳ್ತಾ ಇದ್ದೇನೆ, ಇಲಾಖೆಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯವರನ್ನು ಆ ರೀತಿ ಮಾಡಿದರೆ ನೀವು ಬಿಡ್ತೀರಾ? ವೇಷವೊಟ್ಟಿಗೆ ಮಾಡಿದರೆ ಪೊಲೀಸರಿಗೆ ದೂರು ಕೊಡಬೇಕಿತ್ತು, ಆದರೆ ನೀವೇ ಹೋಗಿ ಅಲ್ಲಿ ದಾಳಿ ಮಾಡೋದು ಎಷ್ಟು ಸರಿ? ಈಗ ಪೊಲೀಸ್ ಇಲಾಖೆಗೆ ಇದು ದಾಳಿ ಮಾಡಿದ್ದು ಒಂದರಲ್ಲಿ ನಡೆಯುವಂಥದ್ದು ಮಾತ್ರ ನೀವು ಈಗ ಮಾತಾಡ್ತಾ ಇದ್ದೀರಿ. ಮಂಗಳೂರಲ್ಲಿ 20-25 ಮಸಾಜ್ ಪಾರ್ಲರ್ ಇದೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿಯ ಒಂದು ವೇಷವೊಟ್ಟಿಗೆ ನಡೀತಾ ಇದೆ. ನೀವೇ ದಾಳಿ ಮಾಡೋದು, ನೀವೇ ಹೀಗೆ ಧ್ವಂಸ ಮಾಡೋದಾದ್ರೆ ಪೊಲೀಸರು ಯಾಕೆ ಅಂತ? ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಬಾರ್ದು. ಪೊಲೀಸ್ ಇಲಾಖೆ ಗೊತ್ತಿರಬೇಕು, ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ನನ್ನ ಕೆಲಸ ಅಲ್ಲ ಇದು. ಪ್ರಸಾದ್ ದತ್ತ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಪ್ರಸಾದ್ ದತ್ತ ಅವರ ಏನು ರಾಮಸೇನೆ ಮುಖಂಡರು ಅವರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗೋಣ. ಏನು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅಂತ ನೋಡಿ. ಈ ವಿಚಾರದಲ್ಲಿ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡದ್ದು ಹೌದು, ಒಪ್ಕೊಳ್ತೀನಿ ನಾನು. ಯಾಕೆಂದರೆ ಹೇಳಿದರೆ ಅಲ್ಲಿ ವೇಷವೊಟ್ಟಿಗೆ ನಡೆದಾಗ ಯಾರೂ ಸಹಿಸಲ್ಲ. 16-15 ವರ್ಷದ ಹೆಣ್ಮಕ್ಳು ಇಟ್ಕೊಂಡು ವೇಷವೊಟ್ಟಿಗೆ ಮಾಡುವಾಗ ಯಾರಿಗೂ ಸಹಿಸೋಕ್ಕಾಗಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಮನೆಯ ಮಕ್ಕಳಿಗೆ ಆ ದಂಧೆಯಲ್ಲಿ ಏನಾದರೂ ಅವರನ್ನು ಬಳಸಿಕೊಂಡ್ರೆ, ಅಂದರೆ ನಿಮ್ಮ ಪ್ರಶ್ನೆಯವರಿಗೆ ಕೇಳ್ತಾ ಇಲ್ಲ, ಎಲ್ಲ ಸಮಾಜದ ಮುಂದೆ ಕೇಳ್ತಾ ಇದ್ದೇನೆ, ಇಲಾಖೆಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯವರನ್ನು ಆ ರೀತಿ ಮಾಡಿದರೆ ನೀವು ಬಿಡ್ತೀರಾ? ವೇಷವೊಟ್ಟಿಗೆ ಮಾಡಿದರೆ ಪೊಲೀಸರಿಗೆ ದೂರು ಕೊಡಬೇಕಿತ್ತು, ಆದರೆ ನೀವೇ ಹೋಗಿ ಅಲ್ಲಿ ದಾಳಿ ಮಾಡೋದು ಎಷ್ಟು ಸರಿ? ಈಗ ಪೊಲೀಸ್ ಇಲಾಖೆಗೆ ಇದು ದಾಳಿ ಮಾಡಿದ್ದು ಒಂದರಲ್ಲಿ ನಡೆಯುವಂಥದ್ದು ಮಾತ್ರ ನೀವು ಈಗ ಮಾತಾಡ್ತಾ ಇದ್ದೀರಿ. ಮಂಗಳೂರಲ್ಲಿ 20-25 ಮಸಾಜ್ ಪಾರ್ಲರ್ ಇದೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿಯ ಒಂದು ವೇಷವೊಟ್ಟಿಗೆ ನಡೀತಾ ಇದೆ. ನೀವೇ ದಾಳಿ ಮಾಡೋದು, ನೀವೇ ಹೀಗೆ ಧ್ವಂಸ ಮಾಡೋದಾದ್ರೆ ಪೊಲೀಸರು ಯಾಕೆ ಅಂತ? ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಬಾರ್ದು. ಪೊಲೀಸ್ ಇಲಾಖೆ ಗೊತ್ತಿರಬೇಕು, ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ನನ್ನ ಕೆಲಸ ಅಲ್ಲ ಇದು. ಪ್ರಸಾದ್ ದತ್ತ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಪ್ರಸಾದ್ ದತ್ತ ಅವರ ಏನು ರಾಮಸೇನೆ ಮುಖಂಡರು ಅವರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗೋಣ. ಏನು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅಂತ ನೋಡಿ. ಈ ವಿಚಾರದಲ್ಲಿ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡದ್ದು ಹೌದು, ಒಪ್ಕೊಳ್ತೀನಿ ನಾನು. ಯಾಕೆಂದರೆ ಹೇಳಿದರೆ ಅಲ್ಲಿ ವೇಷವೊಟ್ಟಿಗೆ ನಡೆದಾಗ ಯಾರೂ ಸಹಿಸಲ್ಲ. 16-15 ವರ್ಷದ ಹೆಣ್ಮಕ್ಳು ಇಟ್ಕೊಂಡು ವೇಷವೊಟ್ಟಿಗೆ ಮಾಡುವಾಗ ಯಾರಿಗೂ ಸಹಿಸೋಕ್ಕಾಗಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಮನೆಯ ಮಕ್ಕಳಿಗೆ ಆ ದಂಧೆಯಲ್ಲಿ ಏನಾದರೂ ಅವರನ್ನು ಬಳಸಿಕೊಂಡ್ರೆ, ಅಂದರೆ ನಿಮ್ಮ ಪ್ರಶ್ನೆಯವರಿಗೆ ಕೇಳ್ತಾ ಇಲ್ಲ, ಎಲ್ಲ ಸಮಾಜದ ಮುಂದೆ ಕೇಳ್ತಾ ಇದ್ದೇನೆ, ಇಲಾಖೆಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯವರನ್ನು ಆ ರೀತಿ ಮಾಡಿದರೆ ನೀವು ಬಿಡ್ತೀರಾ? ವೇಷವೊಟ್ಟಿಗೆ ಮಾಡಿದರೆ ಪೊಲೀಸರಿಗೆ ದೂರು ಕೊಡಬೇಕಿತ್ತು, ಆದರೆ ನೀವೇ ಹೋಗಿ ಅಲ್ಲಿ ದಾಳಿ ಮಾಡೋದು ಎಷ್ಟು ಸರಿ? ಈಗ ಪೊಲೀಸ್ ಇಲಾಖೆಗೆ ಇದು ದಾಳಿ ಮಾಡಿದ್ದು ಒಂದರಲ್ಲಿ ನಡೆಯುವಂಥದ್ದು ಮಾತ್ರ ನೀವು ಈಗ ಮಾತಾಡ್ತಾ ಇದ್ದೀರಿ. ಮಂಗಳೂರಲ್ಲಿ 20-25 ಮಸಾಜ್ ಪಾರ್ಲರ್ ಇದೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿಯ ಒಂದು ವೇಷವೊಟ್ಟಿಗೆ ನಡೀತಾ ಇದೆ. ನೀವೇ ದಾಳಿ ಮಾಡೋದು, ನೀವೇ ಹೀಗೆ ಧ್ವಂಸ ಮಾಡೋದಾದ್ರೆ ಪೊಲೀಸರು ಯಾಕೆ ಅಂತ? ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಬಾರ್ದು. ಪೊಲೀಸ್ ಇಲಾಖೆ ಗೊತ್ತಿರಬೇಕು, ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ನನ್ನ ಕೆಲಸ ಅಲ್ಲ ಇದು. ಪ್ರಸಾದ್ ದತ್ತ ಅವರ ಮತ್ತು ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜು ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲಿ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಪ್ರಸಾದ್ ದತ್ತ ಅವರ ಏನು ರಾಮಸೇನೆ ಮುಖಂಡರು ಅವರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗೋಣ. ಏನು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅಂತ ನೋಡಿ. ಈ ವಿಚಾರದಲ್ಲಿ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡದ್ದು ಹೌದು, ಒಪ್ಕೊಳ್ತೀನಿ ನಾನು. ಯಾಕೆಂದರೆ ಹೇಳಿದರೆ ಅಲ್ಲಿ ವೇಷವೊಟ್ಟಿಗೆ ನಡೆದಾಗ ಯಾರೂ ಸಹಿಸಲ್ಲ. 16-15 ವರ್ಷದ ಹೆಣ್ಮಕ್ಳು ಇಟ್ಕೊಂಡು ವೇಷವೊಟ್ಟಿಗೆ ಮಾಡುವಾಗ ಯಾರಿಗೂ ಸಹಿಸೋಕ್ಕಾಗಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಮನೆಯ ಮಕ್ಕಳಿಗೆ ಆ ದಂಧೆಯಲ್ಲಿ ಏನಾದರೂ ಅವರನ್ನು ಬಳಸಿಕೊಂಡ್ರೆ, ಅಂದರೆ ನಿಮ್ಮ ಪ್ರಶ್ನೆಯವರಿಗೆ ಕೇಳ್ತಾ ಇಲ್ಲ, ಎಲ್ಲ ಸಮಾಜದ ಮುಂದೆ ಕೇಳ್ತಾ ಇದ್ದೇನೆ, ಇಲಾಖೆಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯವರನ್ನು ಆ ರೀತಿ ಮಾಡಿದರೆ ನೀವು ಬಿಡ್ತೀರಾ? ವೇಷವೊಟ್ಟಿಗೆ ಮಾಡಿದರೆ ಪೊಲೀಸರಿಗೆ ದೂರು ಕೊಡಬೇಕಿತ್ತು, ಆದರೆ ನೀವೇ ಹೋಗಿ ಅಲ್ಲಿ ದಾಳಿ ಮಾಡೋದು ಎಷ್ಟು ಸರಿ? ಈಗ ಪೊಲೀಸ್ ಇಲಾಖೆಗೆ ಇದು ದಾಳಿ ಮಾಡಿದ್ದು ಒಂದರಲ್ಲಿ ನಡೆಯುವಂಥದ್ದು ಮಾತ್ರ ನೀವು ಈಗ ಮಾತಾಡ್ತಾ ಇದ್ದೀರಿ. ಮಂಗಳೂರಲ್ಲಿ 20-25 ಮಸಾಜ್ ಪಾರ್ಲರ್ ಇದೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿಯ ಒಂದು ವೇಷವೊಟ್ಟಿಗೆ ನಡೀತಾ ಇದೆ. ನೀವೇ ದಾಳಿ ಮಾಡೋದು, ನೀವೇ ಹೀಗೆ ಧ್ವಂಸ ಮಾಡೋದಾದ್ರೆ ಪೊಲೀಸರು ಯಾಕೆ ಅಂತ? ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಬಾರ್ದು. ಪೊಲೀಸ್ ಇಲಾಖೆ ಗೊತ್ತಿರಬೇಕು, ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ನನ್ನ ಕೆಲಸ ಅಲ್ಲ
ಇದು ಪ್ರಸಾದ್ ಅತ್ತವರ ಮತ್ತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು. ಮಂಗಳೂರಿನಲ್ಲಿ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಪ್ರಸಾದ್ ಅವರ ಏನು ರಾಮಸೇನೆ ಮುಖಂಡರು ಅವರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗೋಣ. ಏನು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅಂತ ನೋಡಿ, ಈ ವಿಚಾರದಲ್ಲಿ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡದ್ದು ಹೌದು, ಒಪ್ಕೊಳ್ತೀನಿ ನಾನು. ಯಾಕೆಂದರೆ ಹೇಳಿದರೆ ಅಲ್ಲಿ ವೇಷವೊಟ್ಟಿಗೆ ನಡೆದಾಗ ಯಾರೂ ಸಹಿಸಲ್ಲ. 16-15 ವರ್ಷದ ಹೆಣ್ಮಕ್ಳು ಇಟ್ಕೊಂಡು ವೇಷವೊಟ್ಟಿಗೆ ಮಾಡುವಾಗ ಯಾರಿಗೂ ಸಹಿಸೋಕ್ಕಾಗಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಮನೆಯ ಮಕ್ಕಳಿಗೆ ಆ ದಂಧೆಯಲ್ಲಿ ಏನಾದರೂ ಅವರನ್ನು ಬಳಸಿಕೊಂಡ್ರೆ, ಅಂದರೆ ನಿಮ್ಮ ಪ್ರಶ್ನೆಯವರಿಗೆ ಕೇಳ್ತಾ ಇಲ್ಲ, ಎಲ್ಲ ಸಮಾಜದ ಮುಂದೆ ಕೇಳ್ತಾ ಇದ್ದೇನೆ, ಇಲಾಖೆಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯವರನ್ನು ಆ ರೀತಿ ಮಾಡಿದರೆ ನೀವು ಬಿಡ್ತೀರಾ? ಅಲ್ಲಿ ವೇಷವೊಟ್ಟಿಗೆ ಮಾಡಿದರೆ ಪೊಲೀಸರಿಗೆ ದೂರು ಕೊಡಬೇಕಿತ್ತು, ಆದರೆ ನೀವೇ ಹೋಗಿ ಅಲ್ಲಿ ದಾಳಿ ಮಾಡೋದು ಎಷ್ಟು ಸರಿ? ಈಗ ಪೊಲೀಸ್ ಇಲಾಖೆಗೆ ಇದು ದಾಳಿ ಮಾಡಿದ್ದು ಒಂದರಲ್ಲಿ ನಡೆಯುವಂಥದ್ದು ಮಾತ್ರ ನೀವು ಈಗ ಮಾತಾಡ್ತಾ ಇದ್ದೀರಿ. ಮಂಗಳೂರಲ್ಲಿ 20-25 ಮಸಾಜ್ ಪಾರ್ಲರ್ ಇದೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿಯ ಒಂದು ವೇಷವೊಟ್ಟಿಗೆ ನಡೀತಾ ಇದೆ. ನೀವೇ ದಾಳಿ ಮಾಡೋದು, ನೀವೇ ಹೀಗೆ ಧ್ವಂಸ ಮಾಡೋದಾದ್ರೆ ಪೊಲೀಸರು ಯಾಕೆ ಅಂತ? ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಬಾರ್ದು. ಪೊಲೀಸರಿಗೆ ಪೊಲೀಸ್ ಇಲಾಖೆಗೆ ಗೊತ್ತಿರಬೇಕು, ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ಅದು ನನ್ನ ಕೆಲಸ ಅಲ್ಲ. ಇದು ಪ್ರಸಾದ್ ಅತ್ತವರ ಮತ್ತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು. ಮಂಗಳೂರಿನಲ್ಲಿ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಪ್ರಸಾದ್ ಅವರ ಏನು ರಾಮಸೇನೆ ಮುಖಂಡರು ಅವರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗೋಣ. ಏನು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅಂತ ನೋಡಿ, ಈ ವಿಚಾರದಲ್ಲಿ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡದ್ದು ಹೌದು, ಒಪ್ಕೊಳ್ತೀನಿ ನಾನು. ಯಾಕೆಂದರೆ ಹೇಳಿದರೆ ಅಲ್ಲಿ ವೇಷವೊಟ್ಟಿಗೆ ನಡೆದಾಗ ಯಾರೂ ಸಹಿಸಲ್ಲ. 16-15 ವರ್ಷದ ಹೆಣ್ಮಕ್ಳು ಇಟ್ಕೊಂಡು ವೇಷವೊಟ್ಟಿಗೆ ಮಾಡುವಾಗ ಯಾರಿಗೂ ಸಹಿಸೋಕ್ಕಾಗಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಮನೆಯ ಮಕ್ಕಳಿಗೆ ಆ ದಂಧೆಯಲ್ಲಿ ಏನಾದರೂ ಅವರನ್ನು ಬಳಸಿಕೊಂಡ್ರೆ, ಅಂದರೆ ನಿಮ್ಮ ಪ್ರಶ್ನೆಯವರಿಗೆ ಕೇಳ್ತಾ ಇಲ್ಲ, ಎಲ್ಲ ಸಮಾಜದ ಮುಂದೆ ಕೇಳ್ತಾ ಇದ್ದೇನೆ, ಇಲಾಖೆಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯವರನ್ನು ಆ ರೀತಿ ಮಾಡಿದರೆ ನೀವು ಬಿಡ್ತೀರಾ? ಅಲ್ಲಿ ವೇಷವೊಟ್ಟಿಗೆ ಮಾಡಿದರೆ ಪೊಲೀಸರಿಗೆ ದೂರು ಕೊಡಬೇಕಿತ್ತು, ಆದರೆ ನೀವೇ ಹೋಗಿ ಅಲ್ಲಿ ದಾಳಿ ಮಾಡೋದು ಎಷ್ಟು ಸರಿ? ಈಗ ಪೊಲೀಸ್ ಇಲಾಖೆಗೆ ಇದು ದಾಳಿ ಮಾಡಿದ್ದು ಒಂದರಲ್ಲಿ ನಡೆಯುವಂಥದ್ದು ಮಾತ್ರ ನೀವು ಈಗ ಮಾತಾಡ್ತಾ ಇದ್ದೀರಿ. ಮಂಗಳೂರಲ್ಲಿ 20-25 ಮಸಾಜ್ ಪಾರ್ಲರ್ ಇದೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿಯ ಒಂದು ವೇಷವೊಟ್ಟಿಗೆ ನಡೀತಾ ಇದೆ. ನೀವೇ ದಾಳಿ ಮಾಡೋದು, ನೀವೇ ಹೀಗೆ ಧ್ವಂಸ ಮಾಡೋದಾದ್ರೆ ಪೊಲೀಸರು ಯಾಕೆ ಅಂತ? ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಬಾರ್ದು. ಪೊಲೀಸ್ ಇಲಾಖೆಗೆ ಗೊತ್ತಿರಬೇಕು, ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ಅದು ನನ್ನ ಕೆಲಸ ಅಲ್ಲ. ಇದು ಪ್ರಸಾದ್ ಅತ್ತವರ ಮತ್ತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು. ಮಂಗಳೂರಿನಲ್ಲಿ ಪಾರ್ಲರ್ ಮೇಲೆ ದಾಳಿ ನಡೆದಿದೆ. ಪ್ರಸಾದ್ ಅವರ ಏನು ರಾಮಸೇನೆ ಮುಖಂಡರು ಅವರಿದ್ದಾರೆ, ಅವ್ರ ಜೊತೆನೇ ಮಾತಾಡ್ಕೊಂಡು ಹೋಗೋಣ. ಏನು ಕಾನೂನು ಕೈಗೆತ್ತಿಕೊಂಡಿದ್ದು ಎಷ್ಟು ಸರಿ ಅಂತ ನೋಡಿ, ಈ ವಿಚಾರದಲ್ಲಿ ಕಾರ್ಯಕರ್ತರು ಕಾನೂನನ್ನು ಕೈಗೆತ್ತಿಕೊಂಡದ್ದು ಹೌದು, ಒಪ್ಕೊಳ್ತೀನಿ ನಾನು. ಯಾಕೆಂದರೆ ಹೇಳಿದರೆ ಅಲ್ಲಿ ವೇಷವೊಟ್ಟಿಗೆ ನಡೆದಾಗ ಯಾರೂ ಸಹಿಸಲ್ಲ. 16-15 ವರ್ಷದ ಹೆಣ್ಮಕ್ಳು ಇಟ್ಕೊಂಡು ವೇಷವೊಟ್ಟಿಗೆ ಮಾಡುವಾಗ ಯಾರಿಗೂ ಸಹಿಸೋಕ್ಕಾಗಲ್ಲ. ನಾನು ಕೇಳೋದು ಇಷ್ಟೇ, ನಿಮ್ಮ ಮನೆಯ ಮಕ್ಕಳಿಗೆ ಆ ದಂಧೆಯಲ್ಲಿ ಏನಾದರೂ ಅವರನ್ನು ಬಳಸಿಕೊಂಡ್ರೆ, ಅಂದರೆ ನಿಮ್ಮ ಪ್ರಶ್ನೆಯವರಿಗೆ ಕೇಳ್ತಾ ಇಲ್ಲ, ಎಲ್ಲ ಸಮಾಜದ ಮುಂದೆ ಕೇಳ್ತಾ ಇದ್ದೇನೆ, ಇಲಾಖೆಗೆ ಕೇಳ್ತಾ ಇದ್ದೇನೆ, ನಿಮ್ಮ ಮನೆಯವರನ್ನು ಆ ರೀತಿ ಮಾಡಿದರೆ ನೀವು ಬಿಡ್ತೀರಾ? ಅಲ್ಲಿ ವೇಷವೊಟ್ಟಿಗೆ ಮಾಡಿದರೆ ಪೊಲೀಸರಿಗೆ ದೂರು ಕೊಡಬೇಕಿತ್ತು, ಆದರೆ ನೀವೇ ಹೋಗಿ ಅಲ್ಲಿ ದಾಳಿ ಮಾಡೋದು ಎಷ್ಟು ಸರಿ? ಈಗ ಪೊಲೀಸ್ ಇಲಾಖೆಗೆ ಇದು ದಾಳಿ ಮಾಡಿದ್ದು ಒಂದರಲ್ಲಿ ನಡೆಯುವಂಥದ್ದು ಮಾತ್ರ ನೀವು ಈಗ ಮಾತಾಡ್ತಾ ಇದ್ದೀರಿ. ಮಂಗಳೂರಲ್ಲಿ 20-25 ಮಸಾಜ್ ಪಾರ್ಲರ್ ಇದೆ, ಅಲ್ಲಿ ಎಲ್ಲ ಕಡೆಯಲ್ಲೂ ಈ ರೀತಿಯ ಒಂದು ವೇಷವೊಟ್ಟಿಗೆ ನಡೀತಾ ಇದೆ. ನೀವೇ ದಾಳಿ ಮಾಡೋದು, ನೀವೇ ಹೀಗೆ ಧ್ವಂಸ ಮಾಡೋದಾದ್ರೆ ಪೊಲೀಸರು ಯಾಕೆ ಅಂತ? ಅದು ಅವ್ರಿಗೆ ಕೇಳಬೇಕು, ನನಗೆ ಕೇಳಬಾರ್ದು. ಪೊಲೀಸ್ ಇಲಾಖೆಗೆ ಗೊತ್ತಿರಬೇಕು, ಅವ್ರು ಪರ್ಮಿಷನ್ ಕೊಟ್ಟಿರ್ತಾರೆ, ಅವ್ರು ನೋಡ್ಕೊಳ್ಬೇಕು. ಅದು ನನ್ನ ಕೆಲಸ ಅಲ್ಲ. ಇದು ಪ್ರಸಾದ್ ಅತ್ತವರ ಮತ್ತು ಕ್ಯಾಮ್ರಾ ಪರ್ಸನ್ ದಿವಾಕರ್ ಪದ್ಮಂಜಿ ಜೊತೆ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು.